Hello, hi students. I am your Badji sir. Now I am going to discuss the poem, the very first poem, Upagupta, in which some exercises are given like RC questions. Are you ready? Let us discuss some RC questions which are framed on the first poem, Upagupta. These are LBA based questions. Come on. The very first question is, read the following extracts and answer the questions. Read the following extracts. Extracts ಅಂದರೆ ಆಯ್ದ ಭಾಗಗಳು. Extracts means ಆಯ್ದ ಭಾಗಗಳು. ಕೆಳಗಿನ ಆಯ್ದ ಭಾಗಗಳನ್ನು ಓದಿರಿ. These extracts are taken from the first poem Upagupta. Is it clear? Okay. And answer questions. ಕೆಳಗೆ ಕೊಟ್ಟ ಪ್ರಶ್ನೆಗಳಿಗೆ ಉತ್ತರಿಸಿರಿ. The very first one. Forgive me, young ascetic. Forgive. Forgive means ಕ್ಷಮಿಸಿ. Forgive means ಕ್ಷಮಿಸಿ. ನನ್ನನ್ನು ಕ್ಷಮಿಸಿ. Young ascetic. ಯುವ ಸನ್ಯಾಸಿಯೇ ನನ್ನನ್ನು ಕ್ಷಮಿಸಿ. Who is the speaker here? ಇಲ್ಲಿ ಈ ವಾಕ್ಯವನ್ನು ಮಾತನಾಡಿದ ವ್ಯಕ್ತಿ ಯಾರು? ಉಪಗುಪ್ತ ಪದ್ಯದಲ್ಲಿ ಬರುವ ಕ್ಯಾರೆಕ್ಟರ್ಸ್ ಯಾವ್ಯಾವ ಹೇಳ್ರಿ? ವಾಸವದತ್ತ, ಉಪಗುಪ್ತ ಇಬ್ರ. ವಾಸವದತ್ತ ವಾಸ್ ಅ ಡಾನ್ಸಿಂಗ್ ಗರ್ಲ್. ಉಪಗುಪ್ತ ವಾಸ್ ಡಿಸೈಪಲ್ ಆಫ್ ಲಾರ್ಡ್ ಬುದ್ಧ. ಇಸ್ ಎ ಕ್ಲಿಯರ್? ಫರ್ಗಿವ್ ಮೀ ಯಂಗ್ ಅಸೆಟಿಕ್. ಹೂ ಇಸ್ ದ ಸ್ಪೀಕರ್? ವಾಸವದತ್ತ. VASAVADATTA. ವಾಸವದತ್ತ is the right answer. Next question. Whom was it requested? ಇದನ್ನು ಯಾರಿಗೆ ವಿನಂತಿಸಲಾಯಿತು? Whom was it requested? To ಉಪಗುಪ್ತ. ಉಪಗುಪ್ತನಿಗೆ ಅನ್ಬೇಕಾದಾಗ ಹೆಂಗೆ ಹೇಳ್ತೀರಿ? ಟು ಉಪಗುಪ್ತ. UPAGUPTA. ಟು ಉಪಗುಪ್ತ. Why did she request? Why did she request? ಅವಳು ಏಕೆ ವಿನಂತಿಸಿದಳು? ಏಕೆ ವಿನಂತಿಸಿದಳು? ಫರ್ಗಿವ್ ಮೀ ಯಂಗ್ ಅಸೆಟಿಕ್ ಎಂದು ಏಕೆ ಹೇಳಿದಳು? ಬಿಕಾಸ್ ಶಿ ಸ್ಟಂಬಲ್ಡ್ ಓವರ್ ಹೀಸ್ ಬಾಡಿ. ಇಸ್ ಇಟ್ ಕ್ಲಿಯರ್? ಬಿಕಾಸ್ ಶಿ ಸ್ಟಂಬಲ್ಡ್. STUMBLED. ಬಿಕಾಸ್ ಶಿ ಸ್ಟಂಬಲ್ಡ್ ಓವರ್ ಹೀಸ್ ಬಾಡಿ. ಏಕೆಂದರೆ ಅವಳು ಅವನ ಮೈ ಮೇಲೆ ಎಡವಿದ್ದಳು. ಇಸ್ ಇಟ್ ಕ್ಲಿಯರ್? ಎಸ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ RC. RC ಮೀನ್ಸ್ ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್. ಎಕ್ಸ್ಟ್ರಾಕ್ಟ್ ಮೀನ್ಸ್ ಆಯ್ದ ಭಾಗ. RC and extract are same. RC and extract are same. Is it clear? Okay. Graciously come to my house. Graciously means please. What's meant by graciously? Please. Please come to my house. The dusty earth is not fit bed for you. ಧೂಳು ತುಂಬಿದ ಮಣ್ಣು ನೆಲ is not fit bed for you. ನಿನಗೆ ಯೋಗ್ಯವಾದ ಹಾಸಿಗೆ ಅಲ್ಲ. Who is the speaker? Correct. Who requested to come? Understand? Who requested to come? Who requested? Vasavadatta. Vasavadatta. Whom was it requested? ಇದನ್ನು ಯಾರಿಗೆ ವಿನಂತಿಸಲಾಯಿತು? ಟು ಉಪಗುಪ್ತ. UPAGUPTA. ಟು ಉಪಗುಪ್ತ. ವೇರ್ ವಾಸ್ ಹೀ ಸ್ಲೀಪಿಂಗ್? ಆತ ಎಲ್ಲಿ ಮಲಗಿದ್ದನು? ಹೀ ವಾಸ್ ಸ್ಲೀಪಿಂಗ್. ಹಿ ವಾಸ್ ಸ್ಲೀಪಿಂಗ್. ಹಿ ವಾಸ್ ಸ್ಲೀಪಿಂಗ್. ವೇರ್ ವಾಸ್ ಹಿ ಸ್ಲೀಪಿಂಗ್? He was sleeping on the dusty ground. He was sleeping on the dusty ground. Understand? He was sleeping on the dusty ground. Come on. He was.
ಸ್ಲೀಪಿಂಗ್, SLEEPING, he was sleeping on the dusty ground, DUSTY, dusty ground. ಧೂಳು ತುಂಬಿದ ನೆಲದ ಮೇಲೆ ಆತ ಮಲಗಿದ್ದನು. He was sleeping on the dusty ground. Is it clear? Okay. Let's move to the next RC. Woman, go on your way. Woman means ಮಹಿಳೆ. Go on your way. ನಿನ್ನ ದಾರಿಯಿಂದ ನೀ ಹೋಗು. Who is the speaker? Correct. ಉಪಗುಪ್ತ. UPAGUPTA. ಉಪಗುಪ್ತ. Whom was it said? ಹಾಂ, ಹೆಂಗೆ ಆನ್ಸರ್ ಮಾಡಬೇಕು? ಹೌ ಟು ಆನ್ಸರ್? ಟು ಉಪಗುಪ್ತ. ಟು ವಾಸವದತ್ತ. ಟು ವಾಸವದತ್ತ. VASAVADATTA. ಕರೆಕ್ಟ್. ವೆನ್ ವಾಸ್ ಇಟ್ ಸೆಡ್? ಇದನ್ನು ಯಾವಾಗ ಹೇಳಲಾಯಿತು? ವೆನ್ ಶಿ ಇನ್ವೈಟೆಡ್ ಹಿಮ್ ಟು ಹರ್ ಹೌಸ್. ಇಸ್ ಇಟ್ ಕ್ಲಿಯರ್? ವೆನ್ she invited, INVITED, when she invited him to her house, ಅವಳು ಅವನನ್ನು ತನ್ನ ಮನೆಗೆ ಆಮಂತ್ರಿಸಿದಾಗ ಈ ಮಾತನ್ನು ಆತ ಆಕೆಗೆ ಹೇಳುತ್ತಾನೆ. ಗಾಟ್ ಇಟ್? ಎಸ್. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್. ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು. ಟೈಮ್ ಮೀನ್ಸ್ ಕಾಲ, ರೈಪ್ ಮೀನ್ಸ್ ಪಕ್ವ. ಕಾಲ ಪಕ್ವವಾದಾಗ, ಕಾಲ ಕೂಡಿ ಬಂದಾಗ ಐ ವಿಲ್ ಕಮ್ ಟು ಯು, ನಾನು ನಿನ್ನ ಕಡೆ ಬರುತ್ತೇನೆ. ಹೂ ಈಸ್ ದ ಸ್ಪೀಕರ್? ಕರೆಕ್ಟ್. ಉಪಗುಪ್ತ. UPAGUPTA, ಉಪಗುಪ್ತ. ಹೂಮ್ ವಾಸ್ ಇಟ್ ಸೆಡ್? ಇದನ್ನು ಯಾರಿಗೆ ಹೇಳಲಾಯಿತು? ಹೌ ಟು ಆನ್ಸರ್? ಕರೆಕ್ಟ್. ಟು ವಾಸವದತ್ತ. VASAVATATTA, ಟು ವಾಸವದತ್ತ. ವೆನ್ ವಾಸ್ ಇಟ್ ಸೆಡ್? ಸೇಮ್ ಕ್ವಶನ್, ದ ಪ್ರಿವಿಯಸ್ ಕ್ವಶನ್ ಬಂದಿತ್ತಲ್ಲ. ವೆನ್ ಶಿ ಇನ್ವೈಟೆಡ್ ಹಿಮ್ ಟು ಹರ್ ಹೌಸ್. ವೆನ್ ಶಿ ಇನ್ವೈಟೆಡ್, INVITED, ವೆನ್ ಶಿ ಇನ್ವೈಟೆಡ್ ಹಿಮ್ to her house. When she invited him to her house, ಅವಳು ಅವನನ್ನು ತನ್ನ ಮನೆಗೆ ಆಮಂತ್ರಿಸಿದಾಗ he said so. Clear? Next. Who are you, merciful one? Next RC from the same poem Upagupta. Who are you? ತಾವು ಯಾರು? Merciful one, kindful one, ದಯಾಮಯಿಗಳಾದ ತಾವು ಯಾರು? ತಾವು ಯಾರಿದ್ದೀರಿ? ಹೂ ಈಸ್ ದ ಸ್ಪೀಕರ್? ವಾಸವದತ್ತ. ಕರೆಕ್ಟ್. VASAVADATTA, ವಾಸವದತ್ತ. ಹೂಮ್ ವಾಸ್ ಇಟ್ ಸೆಡ್? ಇದನ್ನು ಯಾರಿಗೆ ಅನ್ನಲಾಯಿತು? ಟು ಉಪಗುಪ್ತ. ಕರೆಕ್ಟ್. UPAGUPTA, ಟು ಉಪಗುಪ್ತ. ವೆನ್ ವಾಸ್ ಇಟ್ ಸೆಡ್? ವೆನ್ ವಾಸ್ ಇಟ್ ಸೆಡ್? ಈ ಮಾತನ್ನು ಯಾವಾಗ ಹೇಳಲಾಯಿತು? ವೆನ್ ಹಿ ವಾಸ್ ಟ್ರೀಟಿಂಗ್ ಹರ್ ಕೈಂಡ್ಲಿ. ವೆನ್ ಉಪಗುಪ್ತ ವಾಸ್ ಟ್ರೀಟಿಂಗ್ ಹರ್ ಕೈಂಡ್ಲಿ, ಅವಳನ್ನು ದಯೆಯಿಂದ ಉಪಚರಿಸುವಾಗ ಅವಳು ಈ ಮಾತನ್ನು ಅಂತಾಳೆ. ಇಸ್ ಇಟ್ ಕ್ಲಿಯರ್? ವೆನ್ ಹಿ ವಾಸ್ ಟ್ರೀಟಿಂಗ್, TREATING, when he was treating her, how kindly, KINDLY, when he was treating her kindly, ಅವನು ಅವಳನ್ನು ದಯೆಯಿಂದ ಉಪಚರಿಸುವಾಗ ಅವಳು ಈ ಮಾತನ್ನು ಅವನಿಗೆ ಅಂದಳು. ಇಸ್ ಇಟ್ ಕ್ಲಿಯರ್? ಕಮಾನ್. ಸಿಕ್ಸ್ತ್ RC, sixth extract from the same poem. The time at last has come to visit you, and I am here. The time, kala, at last means konege, has come to visit you. ಕೊನೆಗೆ
ನಿನ್ನನ್ನು ಭೇಟಿಯಾಗುವಂಥ ಸಮಯ ಬಂದಿದೆ. ಆ್ಯಂಡ್ ಐ ಆಮ್ ಹಿಯರ್, ಮತ್ತು ನಾನಿಲ್ಲಿ ನಿನ್ನ ಜೊತೆ ಇದ್ದೇನೆ. ಹೂ ಈಸ್ ದ ಸ್ಪೀಕರ್? ಕರೆಕ್ಟ್, ಉಪಗುಪ್ತ. UPAGUPTA, ಉಪಗುಪ್ತ. ಕರೆಕ್ಟ್. Whom was it said? Correct. To Vasavadatta. VASAVADA to Vasavadatta. Why did he say so? ಅವನು ಹೀಗೆ ಕ್ಯೂ ಬೋಲಾ, ಏಕೆ ಅಂದನು? ಬಿಕಾಸ್ he had promised her that he would visit when the time was ripe. Is it clear? Because BECAUSE, because he had promised, PROMISED, he had promised her that he would come to her when the time was ripe. Because he had promised her that he would come to her when the time was ripe. Is it clear? This is the answer you have to write. Okay friends, let's go to the next point. Something different question on the same poem. Complete the poem with the rhyming words. Given in the box. ಕೆಳಗೆ ಬಾಕ್ಸ್ನಲ್ಲಿ ಕೊಟ್ಟಂಥ ರೈಮಿಂಗ್ ವರ್ಡ್ಸ್ಗಳಿಂದ ಪದ್ಯವನ್ನು ಪೂರ್ಣಗೊಳಿಸಿ. ವಾಟ್ ಆರ್ ದ ವರ್ಡ್ಸ್ ವಿಚ್ ಆರ್ ಗಿವನ್ ಇನ್ ಬ್ರ್ಯಾಕೆಟ್ಸ್? ಕ್ವಾರೆಲ್ಸ್, ಫೂಲ್, ಹೆವನ್. ಕ್ವಾರೆಲ್ಸ್ ಮೀನ್ಸ್ ಜಗಳಗಳು, ಫೂಲ್ ಮೀನ್ಸ್ ಹುಚ್ಚ, ಹೆವನ್ ಮೀನ್ಸ್ ಸ್ವರ್ಗ. ರೈಟ್? ದ ನೇಮ್ ಆಫ್ ದ ಪೋಯಮ್ ಈಸ್ ಸ್ಕೂಲ್ ಡೇ, ಶಾಲಾ ದಿನ. ವೆನ್ ಐ ವಾಸ್ ಇನ್ ಸ್ಕೂಲ್ ಫೆಲ್ಟ್ ಇಟ್ ವಾಸ್ ವೆರಿ ಕೂಲ್. ನಾನು ಶಾಲೆಯಲ್ಲಿದ್ದಾಗ ತುಂಬ ಕೂಲ್. ಐ ಫೆಲ್ಟ್ ಇಟ್ ವಾಸ್ ವೆರಿ ಕೂಲ್, ಬಹಳ ಶಾಂತ ವಾತಾವರಣವನ್ನು ಅನುಭವಿಸಿದೆ. ವೆನ್ ಲೆಫ್ಟ್ ದ ಸ್ಕೂಲ್ ಐ ಫೆಲ್ಟ್ ಐ ವಾಸ್ ಇಲ್ಲಿ ಸ್ಕೂಲ್ ಮತ್ತೇನು ಬರ್ಬೇಕು ಹೇಳ್ರಿ? FOOL, ಫೂಲ್. ಐ ಫೆಲ್ಟ್ ಐ ವಾಸ್ ಅ ಫೂಲ್. ಪೊಯೆಟಸ್ ಆದ್ರಿಲ್ಲ ನೀವು, ಕವಿಯತ್ರಿಯರು, ನೀವು ಕವಿಗಳಾದಂಗೆ ಈಗ. ರೈಟ್? ಕರೆಕ್ಟ್. ನೆಕ್ಸ್ಟ್ ಸ್ಟಾನ್ಜಾ ಈಸ್ ಹೋಮ್ ಐ ಫೆಲ್ಟ್ ಇಟ್ ವಾಸ್. ಹೋಮ್ ಐ ಫೆಲ್ಟ್ ಇಟ್ ವಾಸ್ ಹೆವನ್. ಹೆವನ್ ಮೀನ್ಸ್ ಸ್ವರ್ಗ, HEAVEN, ಹೆವನ್. ಬಟ್ ಸ್ಕೂಲ್ ಟಾಟ್ ಮೀ ಅ ಲೆಸನ್. ಶಾಲೆ ನನಗೆ ಒಂದು ಪಾಠವನ್ನು ಕಲಿಸ್ತವೆ. ಟೀಚರ್ಸ್ ಟಾಕ್ಟ್ ಆಫ್ ಮಾರಲ್ಸ್. ಶನ್ ಶಪಿಸು. ದೇ ಸೆಡ್ ದ ಕ್ವಾರೆಲ್ಸ್. ನಾವು ಯಾವುದನ್ನು ಕಡೆಗಣಿಸಬೇಕು? ಕ್ವಾರೆಲ್ಸ್ಗಳನ್ನು. ಮಾರಲ್ಸ್, ಕ್ವಾರೆಲ್ಸ್, QUARRELS, quarrels. Right? Please note it down. Fool, heaven, quarrels. If you fill in these rhyming words, the poem will be complete. Got it? Yes. Are you happy? Come on. Let's go to the next lesson. That is the 3 questions. It is the second lesson. Am I right? 3 ಪ್ರಶ್ನೆಗಳು. In which the first exercise, see here. Choose the correct answer. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. Choose means ಆಯ್ಕೆ ಮಾಡಿ. And fill in the blanks. ಮತ್ತು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ, ತುಂಬಿರಿ. A person who lives alone and leads a simple life.
ಒಂಟಿಯಾಗಿ ಬದುಕುವ ಮತ್ತು ಸರಳ ಜೀವನವನ್ನು ನಡೆಸುವಂಥ ವ್ಯಕ್ತಿಗೆ ಏನಂತೀವಿ? ಕೌನ್ಸಿಲ್, ಹರ್ಮಿಟ್, ಮೆಸೆಂಜರ್, ಕಿಂಗ್. ಕೌನ್ಸಿಲ್, ಹರ್ಮಿಟ್, ಮೆಸೆಂಜರ್, ಕಿಂಗ್ ಏನಂತೀವಿ? ಇಲ್ಲಿ ನಾವು ಹರ್ಮಿಟ್ ಅಂತ ಕರಿತೀವಿ. ರೈಟ್ ಆನ್ಸರ್ ಈಸ್ ಬಿ, HERMIT, ಹರ್ಮಿಟ್. Is it clear? Next, choose the appropriate question tag for the following statement. Choose the appropriate question tag for the following statement. The hermit listened to the king. The hermit, ನೋಡ್ರಿ ಇಲ್ಲಿ ಏನದ? The hermit listened to the king. ಏನು ಆಯ್ಕೆ ಮಾಡಬೇಕಾಗೈತೆ ನಾವು? ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್, ಸೂಕ್ತವಾದಂಥ ತುದಿ ಪ್ರಶ್ನೆಯನ್ನು ಆಯ್ಕೆ ಮಾಡಬೇಕು. ಹೌದಾ? ಇಲ್ಲಿ ಸಬ್ಜೆಕ್ಟ್ ಅದ ಪ್ಲಸ್ V2 ಅದ. ಸ್ಟೇಟ್ಮೆಂಟ್ ನೋಡ್ರಿ, ದ ಹರ್ಮಿಟ್ ಲಿಸನ್ಡ್ ಅಂತದ, ದ ಹರ್ಮಿಟ್ ಲಿಸನ್ಡ್ ಅಂತದ, ಐದಿಲ್ರಿ? ಸಬ್ಜೆಕ್ಟ್ ಪ್ಲಸ್ V2 ಅದ. ಸಬ್ಜೆಕ್ಟ್ ಪ್ಲಸ್ V2 ಇತ್ತಂದ್ರೆ ಸಬ್ಜೆಕ್ಟ್ ಮತ್ತು V2 ನಡುವೆ ಯಾವಾಗಲೂ ಯಾವ ಹೆಲ್ಪಿಂಗ್ ವರ್ಬ್ ಸೈಲೆಂಟ್ ಇರ್ತದ? ಡಿಡ್ ಇರ್ತದ. ಆಮೇಲೆ ಸೆಂಟೆನ್ಸು ಪಾಸಿಟಿವ್ ಇತ್ತು ಅಂತಂದರೆ ಕ್ವಶನ್ ಟ್ಯಾಗ್ ಏನಾಗತ್ತೆ? ನೆಗೆಟಿವ್ ಆಗುತ್ತೆ. ಸೆಂಟೆನ್ಸ್ ನೆಗೆಟಿವ್ ಇದ್ದರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗುತ್ತೆ. ದ ಹರ್ಮಿಟ್ ಲಿಸನ್ ಟು ದ ಕಿಂಗ್, ಸೆಂಟೆನ್ಸ್ ಈಸ್ ಪಾಸಿಟಿವ್. ಹೆಲ್ಪಿಂಗ್ ವರ್ಬ್ ಯಾವ್ದು ಬರಬೇಕು ಹೇಳ್ರಿ? ಈಗ ಡಿಡ್ ಬರಬೇಕು. ಆದ್ದರಿಂದ ನೆಗೆಟಿವ್ ಕ್ವಶನ್ ಟ್ಯಾಗ್ ಆಗಬೇಕು. ಡಿಡ್ ಹಿ ಅಲ್ಲ, ಡಸ್ ಹೀನೂ ಅಲ್ಲ, ಡಸ್ ಹೀನೂ ಅಲ್ಲ ಆಗುತ್ತೆ. ಡಿಂಟ್ ಹಿ, ನೋಡ್ರಿ ಡಿಂಟ್ ಹಿ ಕರೆಕ್ಟ್ ಆಗುತ್ತೆ. ಆನ್ಸರ್ ಈಸ್ ಶಿ, ಡಿಂಟ್ ಹಿ ಈಸ್ ಕರೆಕ್ಟ್. ಇಸ್ ಇಟ್ ಕ್ಲಿಯರ್? ಕಮ್ ಆನ್. ನೆಕ್ಸ್ಟ್, read the following and choose the correct infinitive. Read the following and choose the correct infinitive. I have come to you, wise hermit, to ask you 3 questions and get answer. I have come to you, wise hermit. ಬುದ್ಧಿಜೀವಿಯಾದಂಥ ಸನ್ಯಾಸಿಯೇ ನಾನು ನಿಮ್ಮ ಕಡೆ ಬಂದಿದ್ದೀನಿ. ಕ್ಯೂ? ಟು ಆಸ್ಕ್ ಯು 3 questions and get answer. What is to infinitive here? Come, COME, come to ask hermit, questions. What is the right answer? To infinitive ಇದರ ಅರ್ಥ ಏನು ಹೇಳ್ರಿ? 2 plus V1. 2 plus V1 is called to infinitive. ಯಾವಾಗಲೂ ಒಂದು ವಾಕ್ಯ ಕೊಟ್ಟಾಗ ಟು ಇನ್ಫಿನಿಟಿವ್ ಹುಡುಕ್ರಿ ಅಂತಂದರೆ ಅಲ್ಲಿ ನಾವು 2 plus V1 ಹುಡುಕಬೇಕು. 2 plus ವರ್ಬ್ ನಂಬರ್ 1 ಹುಡುಕಬೇಕು. ಗಾಟ್ ಇಟ್? ಕಮ್ ಆನ್. ನೆಕ್ಸ್ಟ್, ಚೂಸ್ ದಿ ಅಪ್ರೋಪ್ರಿಯೇಟ್ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್. ಚೂಸ್ ದಿ ಅಪ್ರೋಪ್ರಿಯೇಟ್, ಸೂಕ್ತವಾದ ಪ್ಯಾಸಿವ್ ಫಾರ್ಮನ್ನು ಆಯ್ಕೆ ಮಾಡಿ. ಪ್ಯಾಸಿವ್ ಫಾರ್ಮ್ ಅಂದರೆ ಏನು? ಪ್ಯಾಸಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಇಸ್ ಇಟ್ ಕ್ಲಿಯರ್? ನೋಡಿ ಸೆಂಟೆನ್ಸ್ ಏನದ? ದ ಕಿಂಗ್ ಟ್ರೀಟೆಡ್ ದ ಬಿಯರ್ಡೆಡ್ ಮ್ಯಾನ್. 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 ಇಲ್ಲಿ ಸಬ್ಜೆಕ್ಟ್ ಯಾವುದದ ಹೇಳ್ರಿ? ದ ಕಿಂಗ್. ಟ್ರೀಟೆಡ್ ಅನ್ನುವಂಥದ್ದು ವರ್ಬ್, ಬಿಯರ್ಡೆಡ್ ಮ್ಯಾನ್ ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಆಕ್ಟಿವ್ ವಾಯ್ಸ್ ವಾಕ್ಯ ನೋಡ್ರಿ, ಸಬ್ಜೆಕ್ಟ್ ಅದ ಪ್ಲಸ್ V2 ಅದ, ಆಮೇಲೆ ಆಬ್ಜೆಕ್ಟ್ ಅದ. ಟ್ರೀಟೆಡ್ ಅನ್ನುವಂಥದ್ದು V2 ಐತಿಲ್ರಿ, ವರ್ಬ್ ನಂಬರ್ 2 ಅಂದ್ರೆ ಪಾಸ್ಟ್ ಫಾರ್ಮ್ ಅದ. ಪ್ಯಾಸಿವ್ ಮಾಡಬೇಕಾದಾಗ ಪ್ಲೀಸ್ ರಿಮೆಂಬರ್ ಫಸ್ಟ್ ಆಬ್ಜೆಕ್ಟ್ ಬರಿಬೇಕು. ಏನು ಬರಿಬೇಕು? ಆಬ್ಜೆಕ್ಟ್. ಆಬ್ಜೆಕ್ಟ್ ಆದ ನಂತರ ವಾಸ್ ಅಥವಾ ವೇರ್ ಬರ್ಕೋಬೇಕು. ಈ ಆಬ್ಜೆಕ್ಟ್ ಏಕವಚನ ಇದ್ದರೆ ವಾಸ್, ಬಹುವಚನ ಇದ್ದರೆ ವೇರ್. ಆಮೇಲೆ V3 ಬರಿಬೇಕು. ವಾಸ್ ಅಥವಾ ವೇರ್ ನಂತರ ಏನು ಬರ್ತದ? V3, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಪ್ಲಸ್ ಏನು ಬರಿಬೇಕು? BY, ಬಾಯ್ ಬರಿಬೇಕು. ಆಮೇಲೆ ಆರಂಭಕ್ಕಿರುವಂಥ ಸಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಎಲ್ಲಿ ಹೋಗ್ತದೆ? ಲಾಸ್ಟಿಗೆ ಹೋಗ್ತದೆ. ಕಮಾನ್, ಈಗ ನೋಡಿ ಎಲ್ಲದ? ದ ಕಿಂಗ್ ಟ್ರೀಟೆಡ್ ದ ಬಿಯರ್ಡೆಡ್ ಮ್ಯಾನ್. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಆಬ್ಜೆಕ್ಟ್ ಫಸ್ಟ್ ಬರ್ತದೆ. ದ ಬಿಯರ್ಡೆಡ್ ಮ್ಯಾನ್. ದ ಬಿಯರ್ಡೆಡ್ ಮ್ಯಾನ್ ವಾಸ್ ಬರಬೇಕು, ವೇರ್ ಬರಬೇಕು? ವಾಸ್ ಐತಲ್ರಿ ಇಲ್ಲಿ.
ಆಮೇಲೆ ಟ್ರೀಟೆಡ್ ಬೈ ದ ಕಿಂಗ್. ರೈಟ್ ಆನ್ಸರ್. ಇಲ್ಲಿ ನೋಡ್ರಿ ಈಸ್ ಅದ, ಇದು ರಾಂಗ್ ಅದ. ಬೀಯಿಂಗ್ ಅದ, ಇದು ರಾಂಗ್ ಅದ. ಇಲ್ಲಿ ವಾಸ್ ಬೀಯಿಂಗ್ ಅದ, ಇದು ಕೂಡ ಏನಾಗುತ್ತೆ, ರಾಂಗ್ ಆಗುತ್ತೆ. ಯಾವುದು ತಪ್ಪು ಅನ್ನೋದು ಗೊತ್ತಾದರೆ ಸರಿ ಇದ್ದು ತಾನೇ ಸಿಗ್ತದೆ. ಆನ್ಸರ್ ಯಾವುದು ತಪ್ಪು ಅನ್ನೋದು ಗೊತ್ತಾದರೆ ಸರಿ ಆನ್ಸರ್ ತನಗೆ ಸಿಗ್ತದೆ ಇಲ್ರಿ. ಮತ್ತು ಸೊ ರೈಟ್ ಆನ್ಸರ್ ಈಸ್ ಸೆಕೆಂಡ್ ಒನ್. ಎನಿ ಡೌಟ್ ಹಿಯರ್? ಇಸ್ ಇಟ್ ಕ್ಲಿಯರ್? ಓಕೆ. ಐಡೆಂಟಿಫೈ ದ ಕರೆಕ್ಟ್ ಆಂಟನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಐಡೆಂಟಿಫೈ ದ ಕರೆಕ್ಟ್ ಆಂಟನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಆಂಟನಿಮ್, ಇಲ್ಲಿ ನೋಡ್ರಿ, ಆಂಟನಿಮ್ ಇದರ ಅರ್ಥ ಆಪೋಸಿಟ್ ವರ್ಡ್. ಆಂಟನಿಮ್ ಇದರ ಅರ್ಥ ಆಪೋಸಿಟ್ ವರ್ಡ್. ಪ್ಲೀಸ್ ರಿಮೆಂಬರ್. ಐಡೆಂಟಿಫೈ ಮೀನ್ಸ್ ಗುರುತಿಸಿರಿ. ಐಡೆಂಟಿಫೈ ದ ಕರೆಕ್ಟ್ ಆಂಟನಿಮ್ ಆಫ್ ದಿ ವರ್ಡ್ ಅಂಡರ್ಲೈನ್ಡ್. ಅಂಡರ್ಲೈನ್ಡ್ ಅಂದರೆ ಕೆಳಗೆ ಗೆರೆ ಎಳೆದ ಪದದ ಸರಿಯಾದ ಅಪೋಸಿಟ್ ಹುಡುಕ್ರಿ ಅಂತ ಹೇಳ್ತಾನೆ. ಈಗ ದ ಕಿಂಗ್ ಪುಟ್ ಆನ್ ಆರ್ಡಿನರಿ ಕ್ಲೋತ್ಸ್. ವಿಚ್ ವರ್ಡ್ ಈಸ್ ಅಂಡರ್ಲೈನ್ಡ್? ಆರ್ಡಿನರಿ. ಈ ಆರ್ಡಿನರಿ ಪದದ ಸರಿಯಾದ ಅಪೋಸಿಟ್ ವರ್ಡ್ ಕೆಳಗೆ ಹುಡುಕಬೇಕು, ಗುರುತಿಸಬೇಕು. ಆರ್ಡಿನರಿ ಸ್ಪೆಷಲ್, ಆರ್ಡಿನರಿ ಪುವರ್, ಆರ್ಡಿನರಿ ನ್ಯೂ, ಆರ್ಡಿನರಿ ಕ್ಲೀನ್. ಆರ್ಡಿನರಿ ಸ್ಪೆಷಲ್. ರೈಟ್ ಅಪೋಸಿಟ್ ವರ್ಡ್ ಈಸ್, ರೈಟ್ ಆಂಟನಿಮ್ ವರ್ಡ್ ಈಸ್ ಸ್ಪೆಷಲ್. ಈಗ ನೋಡ್ರಿ, ರಿಚ್ ಇದ್ದಿದ್ರೆ ಪುವರ್ ಬರಿತೀರಿ, ಹೌದಾ? ಓಲ್ಡ್ ಇದ್ರೆ ನ್ಯೂ ಬರಿತೀರಿ, ಡರ್ಟಿ ಇದ್ರೆ ಕ್ಲೀನ್ ಬರಿತೀರಿ. ಇಸ್ ಇಟ್ ಕ್ಲಿಯರ್? ಕಮ್ ಆನ್. ನೆಕ್ಸ್ಟ್, ರೀಡ್ ದ ಗಿವನ್ ಕಾನ್ವರ್ಸೇಷನ್ and choose the language function for the underlined sentence. Read the given conversation and choose the language function for the underlined sentence. ಇಲ್ಲಿ ನೋಡಿ, ಕೆಳಗಿನ ಸಂಭಾಷಣೆಯನ್ನು ಓದ್ರಿ ಮತ್ತು ಅಂಡರ್ಲೈನ್ ಮಾಡಿದ ವಾಕ್ಯದಲ್ಲಿರುವಂಥ ಲ್ಯಾಂಗ್ವೇಜ್ ಫಂಕ್ಷನ್ ಗುರುತಿಸ್ರಿ ಅಂತ ಕೇಳ್ತಾನೆ. ಅವಾಗ ಇಲ್ಲಿ ಕಾನ್ವರ್ಸೇಷನ್ ಅದ ಕೆಳಗಡೆ. ಕಿಂಗ್, For the last time I beg you to answer my questions. Wise man, hermit, you have already been answered. ಒಂದು ಕಾನ್ವರ್ಸೇಷನ್ ಅದ ಇಲ್ಲಿ. Which line is underlined? For the last time I beg to answer my questions. Wise man, ಇದನ್ನು ಅಂಡರ್ಲೈನ್ ಮಾಡಿದ್ದಾನೆ. For the last time, ಕೊನೆಯ ಬಾರಿ, I beg you, I request you to answer my questions. Wise man, ಬುದ್ಧಿ, ಕೊನೆಯ ಬಾರಿ ನನ್ನ ಪ್ರಶ್ನೆಗೆ ಉತ್ತರಿಸಿ ಎಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ, ಬೇಡ್ಕೊಳ್ತಾ ಇದ್ದೀನಿ. ಈಸ್ ಇಟ್ ಆರ್ಡರ್? ಹಾಂ. ಈಸ್ ಇಟ್ ರಿಕ್ವೆಸ್ಟಿಂಗ್? ಈಸ್ ಇಟ್ ಅಪಾಲೋಸೈಸಿಂಗ್? ಅಪಾಲೋಸೈಸಿಂಗ್ ಅಂದರೆ ಆಸ್ಕಿಂಗ್ ಸಾರಿ ಕೇಳೋದು. ಗಿವಿಂಗ್ ಡೈರೆಕ್ಷನ್. ಈಸ್ ಇಟ್ ಗಿವಿಂಗ್ ಡೈರೆಕ್ಷನ್? ನೋ. ದೆನ್ ವಾಟ್ ಈಸ್ ದ ರೈಟ್ ಆನ್ಸರ್? ಈಸ್ ಇಟ್? ಇಟ್ಸ್ ರಿಕ್ವೆಸ್ಟಿಂಗ್. ಈಸ್ ಇಟ್ ಕ್ಲಿಯರ್? ಓಕೆ. ನೆಕ್ಸ್ಟ್ ಪಾಯಿಂಟ್. Fill in the blank using a suitable linker. Fill in the blank, ಬಿಟ್ಟ ಸ್ಥಳ ತುಂಬಿರಿ, using a suitable linker. Linker means conjunction. Linker means conjunction. Linker ಅಂದರೆ ಏನು? Conjunction. Conjunction ಅಂದರೆ ಏನು? Linker. ಹೌದಾ? ಇಲ್ಲಿ ನೋಡಿ, dash the king came near the hermit's hut. Okay. He saw the hermit digging the ground. He saw the hermit digging the ground. ಇಲ್ಲೊಂದು ಸೆಂಟೆನ್ಸ್ ಅದ. The king came near the hermit's hut. ರಾಜ ರಾಜ ಸನ್ಯಾಸಿಯ ಗುಡಿಸಲಿನ ಹತ್ತಿರ ಬಂದ. He saw the hermit digging the ground. ಆತ ಸನ್ಯಾಸಿ ನೆಲ ಹಡ್ಡುವುದನ್ನು ನೋಡಿದ. ಇಲ್ಲಿ ಒಂದು ಕಂಜಂಕ್ಷನ್ ಬರಿಬೇಕು. ಏನು ಬರಿಬೇಕು? ರಾಜ ಸನ್ಯಾಸಿ ಗುಡಿಸಲಿನ ಹತ್ತಿರ ಬಂದಾಗ ಆತ ಸನ್ಯಾಸಿ ನೆಲ ಅಡ್ಡುವುದನ್ನು ನೋಡಿದನು. ಆಗ ಅಲ್ಲಿಕ್ಕೆ ನಾವೇನಂತೀವಿ ಇಲ್ಲಿ? ವೆನ್. ಏನು ಬರಿಬೇಕಿಲ್ಲಿ? ವೆನ್. ವೆನ್ ದ ಕಿಂಗ್ ಕೇಮ್ ನಿಯರ್ ದ hermit's hut, he saw the hermit digging the ground. Is it clear? Okay. Next, fill in the blank using the correct article. ಆರ್ಟಿಕಲ್ ತಂದಾಗ ನಮಗೆ ಎ ಬರ್ತದೆ, ಆರ್ಟಿಕಲ್ ಅಂದಾಗ ಆ್ಯನ್ ಬರ್ತದೆ, ಆರ್ಟಿಕಲ್ ಅಂದಾಗ ದ ಬರ್ತದೆ. ಇಸ್ ಇಟ್ ಕ್ಲಿಯರ್? ಎ ಆ್ಯಂಡ್ ದ, ದೀಸ್ ಆರ್ ಕಾಲ್ಡ್ ಆರ್ಟಿಕಲ್ಸ್. ಓಕೆ. ದ ಕಿಂಗ್ ಸಾ ದ hermit digging with dash spade.
The king saw the hermit digging with dash spade. Spade means goodly. With a spade, with an spade, with the spade. With a, correct. With a spade ಬರಿಬೇಕು. Understand? With a spade. He was writing a letter with dash pen. He was writing a letter with dash a pen. A pen. He was drawing a picture with dash pencil. A pencil. Is it clear? Come on. Next. Fill in the blank with an appropriate preposition. With appropriate preposition. ಸರಿಯಾದ ಪ್ರಪೋಸಿಷನ್ದೊಂದಿಗೆ ಬಿಟ್ಟ ಸ್ಥಳ ತುಂಬಿರಿ. ಪ್ರಪೋಸಿಷನ್ಸ್ ನಿಮಗೆ ಗೊತ್ತು. ಮೆನಿ ವೈಸ್ ಮೆನ್ ಕೇಮ್ ಡ್ಯಾಶ್ ದ ಕಿಂಗ್ ಬಟ್ ದೇರ್ ಆನ್ಸರ್ಸ್ ವರ್ ಡಿಫ್ರೆಂಟ್. ಮೆನಿ ವೈಸ್ ಮೆನ್ ಕೇಮ್ ಡ್ಯಾಶ್ ದ ಕಿಂಗ್. ಕೇಮ್ ಡ್ಯಾಶ್ ದ ಕಿಂಗ್. ಕೇಮ್ ಟು ದ ಕಿಂಗ್. ಮೆನಿ ವೈಸ್ ಮೆನ್ ಅನೇಕ ಜಾನರು ಜನ ರಾಜನ ಕಡೆ ಬಂದರು. ಬಟ್ ದೇರ್ ಆನ್ಸರ್ಸ್ ವರ್ ಡಿಫ್ರೆಂಟ್. ಆದರೆ ಅವರ ಉತ್ತರಗಳು ಬೇರೆ ಬೇರೆ ಆಗಿದ್ದವು. ಹಿಯರ್ ಟು preposition goes correct. Next, use the correct form of the word given in bracket. Bracket means ಆವರಣ. ಆವರಣದಲ್ಲಿ ಕೊಟ್ಟ ಪದದ ಸರಿಯಾದ ರೂಪವನ್ನು ಉಪಯೋಗಿಸಿರಿ. Here we have to see the meaning of the sentence. ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ಆವರಣದಲ್ಲಿ ಕೊಟ್ಟ ಪದದ ಸರಿಯಾದ ರೂಪವನ್ನು ಬಿಟ್ಟ ಸ್ಥಳದಲ್ಲಿ ತುಂಬೋದಿರ್ತದೆ. ಇಸ್ ಎ ಕ್ಲಿಯರ್? ಕಮಾನ್. ಹಾಗೆ ಆಲ್ ದ ವೈಸ್ ಮೆನ್, ಎಲ್ಲ ಬುದ್ಧಿವಂತ ಜನಗಳು ಆನ್ಸರ್ಡ್ ಕಿಂಗ್ಸ್ ಕ್ವಶನ್ಸ್, ರಾಜನ ಪ್ರಶ್ನೆಗಳಿಗೆ ಉತ್ತರಿಸಿದರು. ಹೇಗೆ? ಡಿಫ್ರೆಂಟ್ಲಿ. ದೇ ಆನ್ಸರ್ಡ್ ಹಿಸ್ ಕ್ವಶನ್ಸ್ ಡಿಫ್ರೆನ್ಸ್ ಅಂತಿರೋ, ದೇ ಆನ್ಸರ್ಡ್ ಹಿಸ್ ಕ್ವಶನ್ಸ್ ಡಿಫ್ರೆಂಟ್ಲಿ ಅಂತಿರೋ? ಯಾವುದು ಕರೆಕ್ಟ್ ಸೌಂಡ್ ಆಗತ್ತೆ ನೋಡ್ರಿ. ದೇ ಆನ್ಸರ್ಡ್ ಹಿಸ್ ಕ್ವಶನ್ಸ್, ಅವರು ಬೇರೆ ಬೇರೆಯಾಗಿ ಉತ್ತರಿಸಿದರು, ವಿವಿಧ ರೀತಿಯಲ್ಲಿ ವಿಭಿನ್ನವಾಗಿ ಉತ್ತರಿಸಿದರು. ಎಲ್ಲ ಬುದ್ಧಿಜೀವಿಗಳು ರಾಜನ ಪ್ರಶ್ನೆಗಳನ್ನು ವಿಭಿನ್ನವಾಗಿ ಉತ್ತರಿಸಿದರು, ಬೇರೆ ಬೇರೆಯಾಗಿ ಉತ್ತರಿಸಿದರು. ಏನು ಒಂದೇ ಥರ ಉತ್ತರ ಕೊಟ್ಟರೋ, ಏನು ಬೇರೆ ಬೇರೆ ರೀತಿ ಉತ್ತರ ಕೊಟ್ಟರೋ? ಬೇರೆ ಬೇರೆ ರೀತಿಯಲ್ಲಿ ಅಂತ ಹೇಳಬೇಕಾದಾಗ ಡಿಫ್ರೆನ್ಸ್ ಅಂತ ಹೇಳ್ತೀರೋ, ಡಿಫ್ರೆಂಟ್ಲಿ ಅಂತ ಹೇಳ್ತಿರೋ? ಡಿಫ್ರೆಂಟ್ಲಿ ಅಂತ ಹೇಳಬೇಕು. ಏನು ಹೇಳಬೇಕು? ಡಿಫ್ರೆಂಟ್ಲಿ. DIFFERENTLY. ಡಿಫ್ರೆಂಟ್ಲಿ. ದೇ ಆನ್ಸರ್ಡ್ ಹಿಸ್ ಕ್ವಶನ್ಸ್ ಡಿಫ್ರೆಂಟ್ಲಿ. ಐ ವರ್ಕ್ ಡಿಫ್ರೆನ್ಸ್ ಅಂತಿರೋ, ಐ ವರ್ಕ್ ಡಿಫ್ರೆಂಟ್ಲಿ ಅಂತಿರೋ? ಐ ವರ್ಕ್ ಡಿಫ್ರೆಂಟ್ಲಿ ಅಂತ ಹೇಳಬೇಕು. ನಾನು ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ. ಐ ಸಿಂಗ್ ಡಿಫ್ರೆನ್ಸ್ ಅಂತ ಹೇಳ್ತಿರೋ, ಐ ಸಿಂಗ್ ಡಿಫ್ರೆಂಟ್ಲಿ ಅಂತ ಹೇಳ್ತೀರಿ? ಐ ಸಿಂಗ್ ಡಿಫ್ರೆಂಟ್ಲಿ. ಹಿ ಟೀಚೀಸ್ ಡಿಫ್ರೆನ್ಸ್ ಅಂತಿರೋ, ಹಿ ಟೀಚೀಸ್ ಡಿಫ್ರೆಂಟ್ಲಿ ಅಂತ ಹೇಳ್ತಿರೋ? ಹಿ ಟೀಚೀಸ್ ಡಿಫ್ರೆಂಟ್ಲಿ ಅಂತ ಹೇಳಬೇಕು. ಇಸ್ ಇಟ್ ಕ್ಲಿಯರ್? ಕಮ್ ಆನ್. ನೆಕ್ಸ್ಟ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಫಾರ್ ದಿ ಅಂಡರ್ಲೈನ್ಡ್ ವರ್ಡ್. ಕೆಳಗೆ ಗೆರೆ ಎಳೆದ ಪದದ ಪಾರ್ಟ್ಸ್ ಆಫ್ ಸ್ಪೀಚ್ ಹೆಸರು ಹೇಳಿರಿ. ದ ಕಿಂಗ್ ಮೆಟ್ ದ ವೈಸ್ ಹರ್ಮಿಟ್. ವೈಸ್ ಅನ್ನುವಂಥ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾನೆ. ವೈಸ್ ಆದ ನಂತರ ಇಲ್ಲಿ ಹರ್ಮಿಟ್ ಬಂದದ. ಸೊ ಇಟ್ ಬಿಕಮ್ಸ್ ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್, ಪ್ರೆಪೊಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ? ಕರೆಕ್ಟ್. ಇಟ್ ಬಿಕಮ್ಸ್ ಅಡ್ಜೆಕ್ಟಿವ್. ADJECTIVE. adjective. Okay. See the last question. Read the following conversation and the underlined sentence into and change the underlined sentence into reported speech. Underlined sentence ಇಲ್ಲಿ ನೋಡ್ರಿ, change ಅಂದ್ರೆ ಏನು? ಬದಲಿಸಿ. Read the following conversation. ಕೆಳಗಿನ ಸಂಭಾಷಣೆಯನ್ನು ಓದಿರಿ. And change the underlined sentence into reported speech. ಅಂಡರ್ಲೈನ್ ಮಾಡಿದ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು? IDS, ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾಯಿಸಿ. ಇಸ್ ಇಟ್ ಕ್ಲಿಯರ್? ಕಮ್ ಆನ್. ದ ಬಿಯರ್ಡೆಡ್ ಮ್ಯಾನ್ ಫರ್ಗಿವ್ ಮೀ.
ದ ಕಿಂಗ್, ಐ ಡೋಂಟ್ ನೋ ಹೂ, ಐ ಡೋಂಟ್ ನೋ ಯು, ಐ ಡೋಂಟ್ ನೋ ಯು, ನನಗೆ ನಿಂದು ಗೊತ್ತಿಲ್ಲ. ಆ್ಯಂಡ್ ಹ್ಯಾವ್ ನಥಿಂಗ್ ಟು ಡೂ ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫರ್ಗಿವ್ ಯು ಫಾರ್, ಮತ್ತು ನಿನ್ನನ್ನು ಕ್ಷಮಿಸಲಿಕ್ಕೆ ಏನೂ ಕಾರಣನೇ ಇಲ್ಲ. ದ ಬಿಯರ್ಡೆಡ್ ಮ್ಯಾನ್, ಯು ಡೋಂಟ್ ನೋ ಮೀ ಬಟ್ ಐ ನೋ ಯು, ನಿಮಗೆ ನಂದು ಗೊತ್ತಿಲ್ಲ ಆದರೆ ಐ ನೋ ಯು, ನನಗೆ ನಿಮ್ಮ ಪರಿಚಯ ಇದೆ. ಹೂ ಸೆಡ್ ಸೊ? ಬಿಯರ್ಡೆಡ್ ಮ್ಯಾನ್. ಇದನ್ನು ಅಂಡರ್ಲೈನ್ ಮಾಡಿದ್ದಾನೆ. ದ ಬಿಯರ್ಡೆಡ್ ಮ್ಯಾನ್, ಯು ಡೋಂಟ್ ನೋ ಮೀ ಬಟ್ ಐ ನೋ ಯು. ಇಲ್ಲಿ ಅರ್ಧ ಸೆಂಟೆನ್ಸ್ ಕೊಟ್ಟಿದ್ದಾರೆ. ದ ಬಿಯರ್ಡೆಡ್ ಮ್ಯಾನ್ ಟೋಲ್ಡ್ ದ ಕಿಂಗ್ ದ್ಯಾಟ್, ದ ಬಿಯರ್ಡೆಡ್ ಮ್ಯಾನ್ ಟೋಲ್ಡ್ ದ ಕಿಂಗ್ ದ್ಯಾಟ್, ದಾಡಿ ಉಳ್ಳ ಮನುಷ್ಯ ರಾಜಾಗಿ ಹೇಳಿದ ಏನಂತ? ಯು ಡು ನಾಟ್ ನೋ ಮೀ, ಹೀ ಡಿಡ್ ನಾಟ್ ನೋ ಹಿಮ್, ಹೀ ಡಿಡ್ ನಾಟ್ ನೋ ಹಿಮ್, ಬಟ್ ಐ ನೋ ಯು, ಬಟ್ he knew him, but he knew him. This is the right answer. Okay, are you happy? What is the answer? The bearded man told the king that he did not know him but he knew him. Is it clear? Okay. Identify the parts of speech for the underlined word. The king met the wise hermit. ಮತ್ತೆ ಅದೇ ಬಂತು. Is it clear? Okay. Dear students, with this I would like to wind up today's video and see you all next time with one more interesting video. Till then, bye.